ಋಷಿಗಳು ಕೂಡ ಸೇರಿದ್ದಾರೆ. ಅವರಿಗೆ ಯಾವ ಮಳೆ ಕೂಡ ಲೆಕ್ಕಕ್ಕಿಲ್ಲ. ಇಲ್ಲಿ ಅವರಿಗೆ ಬೇಕಾಗಿರೋದು ಆಟಗಾರರನ್ನ ನೋಡಬೇಕು. ಆಟಗಾರರನ್ನ ಇವತ್ತೇನು ಆಟಗಾರರನ್ನ ವೆಲ್ಕಮ್ ಮಾಡ್ಕೋತಿದ್ದೀವಿ, ಅದೇ ರೀತಿಯಾಗಿ ನಾವು ಕೂಡ ಅದ್ಧೂರಿಯಾಗಿ ಆಟಗಾರರನ್ನ ವೆಲ್ಕಮ್ ಮಾಡ್ಕೋಬೇಕು. ಹಾರ್ದಿಕ್ ಪಾಂಡ್ಯ 17ನೇ ಓವರ್ನಲ್ಲಿ ಕ್ಲಾಸನ್ ವಿಕೆಟ್ ಪಡೆದು ಭಾರತಕ್ಕೆ ಒಂದು ಗೆಲುವನ್ನ ತಂದುಕೊಡ್ತಾರೆ. ಅಲ್ಲಿಂದನೇ ಚೇಂಜ್ ಆಗೋದು ಭಾರತದ ಅದೃಷ್ಟ ಅಂಥೇಳಿ ಈಗ ತಾನೇ ನಾವು ಮಾತಾಡಬೇಕಾದ್ರೆ ಕಟ್ಟಿ ಸರ್ ಹೇಳ್ತಾ ಇದ್ರು. ಸರ್ ನೋಡಿ ಸರ್ ಎಂಥ ವೆಲ್ಕಮ್ ಅಂತ ಹೇಳಿ. ನಿಜವಾಗ್ಲೂ ಒಂಥರ ಮುಖ್ಯವಾಗಿ ಏನಂತಂದರೆ ಇಲ್ಲಿ ಭಾರತದ ಆಟಗಾರರಿಗೆ ಖುಷಿಯಾಗಿರುತ್ತೆ. ಅಂದ್ರೆ ನಾವು ಮಾಡಿರೋಂಥ ಒಂದು ಶ್ರಮಕ್ಕೆ ಎಷ್ಟು ಒಂಥರ ಮರ್ಯಾದೆ ಸಿಗ್ತಾಯಿದೆ ಅಂತ ಇಲ್ಲಿ ಗೊತ್ತಾಗ್ತಾಯಿದೆ. ಅಂದರೆ ಅವ್ರಿಗೆ ಅನಿಸುತ್ತೆ ನಾವು ಮಾಡಿರೋದು ಎಷ್ಟು ವರ್ತ್ ಇದೆ ನಮ್ಮ ಜನಕ್ಕೆ ಅಂತ. ಅದನ್ನು ಅದೊಂಥರ ಎಲ್ಲೋ ಅಂತ ಪ್ರತಿಯೊಬ್ಬ ಕ್ರೀಡಾಪಟುಗೆ ತಂದು ಕೊಡೋಂಥ ಖುಷಿ ಅನಿಸುತ್ತೆ ಇಲ್ಲಿ ಆ್ಯಕ್ಚುಲಿ. ಯಾಕಂದರೆ ತಾನು ಮಾಡಿರೋ ಸಾಧನೆಗೆ ಇಷ್ಟು ಜನ ಲೈಕ್ ಮಾಡ್ತಾರಲ್ಲ ಅಂಬೋದಿದೆಯಲ್ಲ, ಆ ಖುಷಿಗೆ ಇನ್ನೂ ಮತ್ತೆ ನಾನು ಜಾಸ್ತಿ ಮಾಡ್ಬೇಕೆಂಬ ಒಂಥರ ಉತ್ಸಾಹ ಎದ್ದು ಬರುತ್ತೆ. ಅದು ನಿಜವಾಗ್ಲೂ ಎದ್ದು ಕಾಣಿಸ್ತಾ ಇದೆ ಅನಿಸುತ್ತೆ. ನಾವು ನೋಡಿ ಏರ್ಪೋರ್ಟಲ್ಲಿ ಸಹ ನಮ್ಮ ಭಾರತ ತಂಡಕ್ಕೆ ಕೊಟ್ಟಿರೋಂಥ ಮರ್ಯಾದೆ ಏನಿದೆ ನೋಡಿ, ಅದನ್ನು ಸಹ ಇಲ್ಲಿ ಮೆಚ್ಚಬೇಕು. ಯಾಕಂದರೆ ಎಲ್ಲೂ ನಮ್ಮ ಗೌರ್ಮೆಂಟ್ ಆಗಲಿ ಏನೂ ಕಡಿಮೆ ಮಾಡ್ತಾಯಿಲ್ಲ ಇವರಿಗೆ ನಿಜವಾಗ್ಲೂ. ಅದನ್ನೇ ಜೋಸೆಫ್ ಫೋರರ್ ಹೇಳ್ದಂಗೆ ಬೆಂಗಳೂರಲ್ಲೂ ನಾವು ಅದನ್ನ ಸದ್ಯದಲ್ಲೇ ನೋಡ್ತೇವೆಂಬ ಆಸೆ ಹುಟ್ಕೊಂಡಿದೆ ಆ್ಯಕ್ಚುಲಿ ನಮಗೀಗ. ನಿಜಕ್ಕೂ ಎಂಥ ಒಂದು ಅದ್ಭುತವಾದಂತಹ ಕ್ಷಣಕ್ಕೆ ಇಡೀ ದೇಶ ಸಾಕ್ಷಿ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲೆಡೆಯೂ ಕೂಡ ಕಿಕ್ಕಿರಿದು ಜನ ಸೇರಿದ್ದಾರೆ. ರಸ್ತೆಯ ಎರಡೂ ಬದಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ತಮ್ಮ ನೆಚ್ಚಿನ ಆಟಗಾರನ್ನ ಕಣ್ತುಂಬಿಕೊಳ್ಬೇಕು ಅನ್ನೋದು ಒಂದು ಕಡೆ ಆದರೆ, ಈ ವಿಜಯೋತ್ಸವ ತಮ್ಮ ಜೀವನದಲ್ಲಿ ಸದಾ ಸರ್ವದ ಶಾಶ್ವತವಾಗಿ ಇರಬೇಕು, ಹಸಿರಾಗಿರಬೇಕು ಅನ್ನುವಂತಹ ಒಂದು ಮಹದಾಸೆಯಿಂದ ಅಲ್ಲಿ ನೆರೆದಿರುವಂತಹ ಲಕ್ಷಾಂತರ ಸಂಖ್ಯೆಯ ಜನ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಅದೊಂದು ಧರ್ಮ. ಅತ್ಯದ್ಭುತವಾಗಿ ಆಟಗಾರರನ್ನ ಬರಮಾಡಿಕೊಳ್ಳುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಟಗಾರರ ಭರ್ಜರಿ ರೋಡ್ ಶೋ ನಡೆಯುತ್ತೆ. ಮೆರವಣಿಗೆ, ವಿಶ್ವ ವಿಜೇತರ ಮೆರವಣಿಗೆ ನಡೆಯುತ್ತೆ. ರೋಹಿತ್ ಹುಡುಗರನ್ನ ಮೆರವಣಿಗೆ ಮೂಲಕ ವಾಂಖಡೆ ಸ್ಟೇಡಿಯಂಗೆ ಕರ್ಕೊಂಡು ಹೋಗ್ಲಾಗತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಅದ್ಭುತ ಅಂತ ಅನ್ಸುತ್ತೆ. ರೋಹಿತ್ ಶರ್ಮಾ ಬರ್ತಾ ಇದ್ದಾರೆ. ಸರ್, ಈ ಒಂದು ಗ್ರ್ಯಾಂಡ್ ವೆಲ್ಕಮ್ ನ ನೋಡಿದ್ರೆ ನಿಮಗೆ ಹೇಗನ್ಸುತ್ತೆ ಅಂತ? ಅಲ್ಲ, ಇದು ನಮ್ಮ ಕ್ರಿಕೆಟ್ ಪ್ಯಾಷನ್ ಇದೆಯಲ್ಲ ನಮ್ಮ ದೇಶದೊಳಗೆ, ಅದು ತೋರಿಸ್ತಾ ಇದೆ. ಎಷ್ಟು ಮಟ್ಟಕ್ಕಂದರೆ ಈ ಲೆವೆಲ್ಲು ಲಾಸ್ಟ್ ಟೈಮು ಆಗಿರಲಿಲ್ಲ. ಈಗ ಗೆದ್ದಿದ್ದು 4 ದಿವಸ ಆಗಿದ್ರು ಈಗಲೂ ಕಾವಿದೆ ನೋಡಿ, ಇಫೋರಿಯಾ ಇದೆಯಲ್ಲ, ಅದು ತೋರಿಸ್ತಾ ಇದ್ದಾರೆ. ಆಮೇಲೆ ಮುಂಬೈಗೆ ಏನಾಗುತ್ತೆ ಅಂದರೆ ರೀಸನ್ನೇ ಬೇಕಾಗಿಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ. ಮಳೆ ಇದ್ರೆ ಏನೋ, ಬಿಸಿಲಿದ್ರೆ ಏನು, ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ಆಮೇಲೆ ಅಲ್ಲಿ ಇಷ್ಟು ಜನ ಬಂದಿದ್ದಾರೆ ಅಂದರೆ ಇಟ್ಸ್ ಅಮೇಝಿಂಗ್. ನಮ್ಗೆ ಭಾಳ ಖುಷಿ ಆಗುತ್ತೆ ಇದು ನೋಡಿದ್ರೆ. ದೃಶ್ಯಗಳು ನೋಡ್ತಾ ಇದ್ದರೆ ನಮಗೆ ಇದಾಗುತ್ತೆ, ನಾವು ಯಾಕೆ ಅಲ್ಲಿ ಇಲ್ಲ, ವಿ ಶುಡ್ ಆಲ್ಸೋ ಬಿ ಪಾರ್ಟಿಸಿಪೇಟಿಂಗ್ ಅಂದ್ಬಿಟ್ಟು. ಆಮೇಲೆ ಸರ್, ನಮ್ಮ ಭಾರತ ತಂಡಕ್ಕೆ ನಮ್ಮ ದೇಶದ ಜನರಿಂದ ಯಾವಾಗಲೂ ಇದೇ ರೀತಿಯ ಪ್ರೀತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಮೊದಲಿನಿಂದಾನೂ ಕೂಡ ಕ್ರಿಕೆಟ್ ಅನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ರು, ಈಗಲೂ ಕೂಡ ಆಗಿನ ಲೆಕ್ಕ ಈಗಿಂದ ಈಗ ಲೆಕ್ಕ. ಅವಾಗ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಹಂಗೆ ಮಾಡ್ತಾ ಇದ್ರು, ಈಗ ಈ ರೀತಿ ಮಾಡ್ತಿದ್ದಾರೆ ಅಷ್ಟೇ ಅಂತ ಅನ್ಸಲ್ವಾ? ಅಲ್ಲ, ಅವಾಗ ಈ ಥರ ಕಾವು ಇರಲಿಲ್ಲ. ನಾನು ಯಾಕಂದ್ರೆ ನಾವು ಹೇಳ್ತಾ ಇರೋದು ಬಿಕಾಸ್ ಐ ಮೀನ್ ಪಾರ್ಟ್ ಆಫ್ ದಿ ಟುವರ್ಡ್ಸ್ ಲವ್. ಅಂದ್ರೆ ಲವ್ ಅಂತೂ ಕಡಿಮೆನೇ ಆಗಿಲ್ಲ ಬಿಡಿ. ಆ ಪ್ಯಾಷನ್ ಇದೆಯಲ್ಲ, ಆ ಲವ್ ಫಾರ್ ದ ಗೇಮ್, ಪ್ಯಾಷನ್ ಫಾರ್ ಕ್ರೇಜ್ ಫಾರ್ ದ ಗೇಮ್, ಅದಕ್ಕೆ ಒಂದು ತೊಟ್ಟು ಕಮ್ಮಿ ಆಗಿಲ್ಲ. ಈಗಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿರೋದು, ಜಾಸ್ತಿ ಜನ ಸೇರಿದ್ದಾರೆ ಅಷ್ಟೇ. ಬಟ್ ಆ ಪ್ಯಾಷನ್ ಲೆವೆಲ್ ಬೀನ್ ಎಕ್ಸಲೆಂಟ್ ರೈಟ್ ಫ್ರಮ್ ದ ಬಿಗಿನಿಂಗ್. ನಾವು 1983 ವರ್ಲ್ಡ್ ಕಪ್ ಗೆದ್ದಾಗ ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ, ಆ ಗೆದ್ದಿದ್ದರಿಂದ ನಾನು ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದೆ ಅಂದ್ಬಿಟ್ಟು. ಇವತ್ತು ಈ ವರ್ಲ್ಡ್ ಕಪ್ ಗೆದ್ದಿದ್ದರಿಂದ ಇನ್ನೂ ಎಷ್ಟೋ ಮಕ್ಕಳಿಗೆ ಇನ್ಸ್ಪೈರ್ ಆಗಿರುತ್ತೆ. ಇನ್ನೂ ಎಷ್ಟು ನಾವು ವಿರಾಟ್ ಕೊಹ್ಲಿಗಳು, ಇಂಥ ಎಷ್ಟು ರೋಹಿತ್ ಶರ್ಮಾಗಳು, ಅಜಯ್ ಜಡೇಜಾಗಳು ಅಂಥವ್ರು ಬರೋಕ್ಕೂ ಒಂದು ಕಾರಣ ಆಗುತ್ತೆ. ಸರ್, ಪ್ರಿಫರೆನ್ಸ್ ಬಗ್ಗೆ ಮಾತಾಡ್ಬೋದಾ ನೀವೀಗ? ಅವಾಗ ನಮ್ಮ ಸರ್ಕಾರಗಳಿಂದ ಸಿಗ್ತಾ ಇದ್ದಂಥ ಆದ್ಯತೆ, ಇವಾಗ ಸಿಗ್ತಾ ಇರುವಂಥ ಆದ್ಯತೆಯ ಬಗ್ಗೆ ಮಾತಾಡ್ಬೋದಾ? ಹೇಳ್ಬೋದು, ಧಾರಾಳವಾಗಿ ಹೇಳ್ಬೇಕು. ನಾವು ಹೇಳ್ಬೇಕಂದ್ರೆ ಮುಂಚೆ ನಮ್ಮ ಇಂಡಿಯನ್ ಕ್ರಿಕೆಟ್ ಒಳಗೆ ದುಡ್ಡು ಇರಲಿಲ್ಲ. ನಮಗೆ ದುಡ್ಡು ಬಂದಿದೆ 1996 ವರ್ಲ್ಡ್ ಕಪ್ಪಿಂದ.
ಅವಾಗ ನಮ್ಮ ಸಚಿನ್ ತೆಂಡೂಲ್ಕರ್ ಅಂತ ಒಂದು ಗೋಲ್ಡನ್ ಡಕ್ ಇತ್ತು. ಆ ಮೊಟ್ಟೆನೇ ಮಾರ್ಕೊಂಡು ನಾವು ಬೆಳ್ಕೊಂಬಂದಿದ್ದು. ಇವತ್ತು ನಮ್ಮ ಇಂಡಿಯನ್ ಕ್ರಿಕೆಟ್ ಇಷ್ಟು ದೊಡ್ಡ ಮೆಟ್ಟಿಗೆ ಬೆಳೆದಿದೆ ಅಂದರೆ ಇನ್ ಟರ್ಮ್ಸ್ ಆಫ್ ವಿ ಆರ್ ಸೂಪರ್ ಪವರ್ಸ್ ಇನ್ ಫೈನಾನ್ಸ್. ಇಡೀ ಕಂಟ್ರೋಲ್ ಹಿಡ್ಕೊಂಡಿರೋದು ನಾವು. ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದೆಯಲ್ಲ, ನಮ್ಮ ಮಾತಿಗೆ ಬೆಲೆ ಕೊಡೋದು. ನಾವು ಯಾವತ್ತು ಬೇಕಾದ್ರೆ ಹಿಂಗೆ ಮಾಡು ಅಂದರೆ ಮಾಡೋ ಥರ ಬಂದ್ಬಿಟ್ಟಿದೆ. ಅವಾಗ ಸಚಿನ್ ತೆಂಡೂಲ್ಕರ್ನ ಒಂದು ಗೋಲ್ಡನ್ ಡಕ್ ಥರ ಮಾಡಿದ್ದು ಯಾರು ಅಂದರೆ ಒಬ್ಬರು ಮಾರ್ಕ್ ಮ್ಯಾಸ್ಕ್ರೆನಸ್ ಅಂದ್ಬಿಟ್ಟು ವರ್ಲ್ಡ್ TV ಅವರಿದ್ದರು. ಅವರು ಮತ್ತು IS ಬಿಂದ್ರಾ, ಇಂದ್ರ ಸಿಂಗ್ ಬಿಂದ್ರಾ ಮತ್ತು ದಾಲ್ಮಿ ಅವರು, ಅಲ್ಲಿಂದ ನಮಗೆ ದುಡ್ಡು ಬಂದಿದ್ದು. ಅದಕ್ಕೆ ಮುಂಚೆ ನಿಮ್ಮ ಹತ್ರ ದುಡ್ಡೇ ಇರಲಿಲ್ಲ. 96ಇಂದನೇ ನಮಗೆ ಹಣ ಬಂದಿರೋದು. ಇವತ್ತು ನಾವು ಎಷ್ಟೋ ಕೋಟಿ ಈಗ 125 ಕೋಟಿ ಕೊಡ್ತಿದ್ದಾರೆ. ಅವಾಗೆಲ್ಲ ನಮ್ಮ GR ವಿಶ್ವನಾಥ್ಗೆಲ್ಲ 500 ರೂಪಾಯಿ ಕೊಡ್ತಿದ್ರು ದಿನಕ್ಕೆ ಟೆಸ್ಟ್ ಮ್ಯಾಚ್. ಕಂಪೇರ್ ಮಾಡಿದ್ರೆ ಇವತ್ತು ಕಂಪೇರ್ ಮಾಡಿದ್ರೆ ದುಡ್ಡು ಆವಾಗ ವ್ಯಾಲ್ಯೂನೇ ಬೇರೆ, ಇವಾಗ ವ್ಯಾಲ್ಯೂ ಬೇರೆ. ದುಡ್ಡು ಅಂತ ಹೇಳ್ಬೇಕಂದ್ರೆ ಅಷ್ಟು ಮಟ್ಟಕ್ಕೆ ನಾವು ಬೆಳೆದುಬಿಟ್ಟಿದ್ದೀವಿ. ಈಗ ನಾವು ಬೇಕಾದರೆ ಬೇರೆ ಇವಾಗ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಅಫ್ಘಾನಿಸ್ತಾನ್ ಕ್ರಿಕೆಟ್ ನಾವು ಸಪೋರ್ಟ್ ಮಾಡ್ತಿದ್ದೀವಿ, ಬಾಂಗ್ಲಾದೇಶ್ ಕ್ರಿಕೆಟ್ ಸಪೋರ್ಟ್ ಮಾಡ್ತೀವಿ. ನಾವು ಪಾಕಿಸ್ತಾನ್ಗೂ ಬಹುಶಃ ಮಾಡ್ಬೋದು, ಯಾಕಂದ್ರೆ ಅಷ್ಟು ಮಟ್ಟಕ್ಕೆ ಅವ್ರು ಕ್ರಿಕೆಟ್ ಮುಗಿದೋಗ್ಬಿಟ್ಟಿದೆ ಅವ್ರು. ಇನ್ನೊಂದು ಸರ್, ಈಗ ಈ ಒಂದು ಪ್ರಶ್ನೆಗೆ ನಾನು ಅನಂತ್ ಕಟ್ಟಿ ಮತ್ತು ಹೂವರ್ ಇಬ್ಬರಿಂದನೂ ಉತ್ತರ ಪಡಿತೀನಿ. ನನಗೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಕ್ರಿಕೆಟರ್ಸ್ ಯಾವಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಬೇಕು ಅದು ಅವ್ರ ವಿವೇಚನೆಗೆ ಬಿಡು, ದೇ ವಿಲ್ ಟೇಕ್ ಅ ಕಾಲ್. ಬಟ್ ಈಗ ನಾವು ವಿರಾಟ್ ಕೊಹ್ಲಿ ಅವರು, ಹಾಗೇನೆ ರೋಹಿತ್ ಶರ್ಮಾ, ರಾಹುಲ್ ದ್ರಾವಿಡ್ ಅವರಂತೂ ಈಗ ಕಪ್ ತೆಗೆದುಕೊಳ್ಳುವ ಮೂಲಕ ವಿದಾಯವನ್ನು ಹೇಳ್ತಾ ಇದ್ದಾರೆ. ಕಡೆ ಜಡೇಜಾ, ಸೊ ನೆಸೆಸಿಟಿ ಇತ್ತ ಸರ್ ರಿಟೈರ್ಮೆಂಟ್ ಅನೌನ್ಸ್ ಮಾಡಿ ಪೀಕಲ್ಲಿ ಇದ್ದಾಗಲೇ ಇವರು ರಿಟೈರ್ಮೆಂಟ್ ಕೊಡ್ತಾ ಇರೋದು ಬೇಕಿಲ್ಲ? ಈಗ ನೀವು ಒಂದು ಇಟ್ಕೊಳ್ಳಿ, ರಾಹುಲ್ ದ್ರಾವಿಡು ಆಫ್ಟರ್ 2023 ವರ್ಲ್ಡ್ ಕಪ್ ಅವ್ರು ರಿಟೈರ್ ಆಗಬೇಕಾದ್ರೆ ರೋಹಿತ್ ಶರ್ಮಾ ಇಟ್ಕೊಂಡು ಆಡಿಸಿದ್ದಾರೆ. ಬಟ್ ಅವಾಗಿಂದನೇ ಅವ್ರ ಮೈಂಡ್ ಸೆಟ್ ಇದ್ದಿದ್ದು ಸಾಕು ನಾ ಮಾಡಿರೋದು, ಫ್ಯಾಮಿಲಿ ನೋಡ್ಕೋಬೇಕಿತ್ತು. ಈಗ ನೀವು ರೋಹಿತ್ ಶರ್ಮಾಗೆ ಬಂದರೆ 37 ವಯಸ್ಸು. ನೆಕ್ಸ್ಟು T26 ತನಕ ಇದ್ದರೆ 39 ಇಯರ್ಸ್. ಆ T20 ಕ್ರಿಕೆಟ್ ಈಗಲೇ ಆಡಬಾರ್ದಾಯ್ತು ಹೇಳ್ಬೇಕಂದ್ರೆ ಆ ವಯಸ್ಸಲ್ಲಿ. ಅಂದರೆ ಇಟ್ ಇಸ್ ಟೂ ಡಿಮಾಂಡಿಂಗ್ ಆನ್ ದ ಮೈಂಡ್ ಆ್ಯಂಡ್ ದಿ ಫಿಸಿಕ್, ಎನರ್ವೇಟಿಂಗ್. ಕೊಹ್ಲಿ 35, ಜಡೇಜಾ 35, ಎಷ್ಟು ವರ್ಷ ಅಂತ ಆಡ್ತಾರೆ. ಒಳ್ಳೆ ಟೈಮ್ ಅವರು. ನಾನು ಹೇಳಬೇಕಂದ್ರೆ ಗೆದ್ದಿದ ಮೇಲೆ ಒಂದು ವಿದಾಯ ಮಾಡ್ಕೊಂಡು ಹೋಗ್ತಾರಲ್ಲ, ಅದು ಒಂಥರ ಹೈ ಒಳಗೆ. ಸೋತಿದ್ರೆ ಅವ್ರ ತಲೆಗೆ ಸೋತ್ನಲ್ಲ ಅದು ಯಾವಾಗೂ ಬ್ಯಾಕ್ ಆಫ್ ದ ಮೈಂಡ್ ಇರುತ್ತೆ. ಇವಾಗ ಏನಂದ್ರೆ ಫ್ರೀ ಅವರು. ಆಮೇಲೆ ಅವ್ರು ಏನಂದ್ರೆ ಭವಿಷ್ಯ ನೋಡಿದ್ದಾರೆ, ಇಂಡಿಯನ್ ಕ್ರಿಕೆಟ್ ಮುಂದೆ ಏನಿದೆ ಅವ್ರಿಗೆ ಗೊತ್ತು, ಟ್ಯಾಲೆಂಟ್ ಇದೆ, ನಾವು ಹೋದ್ರೂ ಇನ್ನೊಬ್ಬರು ಇದ್ದಾರೆ ಅಂದ್ಬಿಟ್ಟು. ಸೊ ಅದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ನಾನು ನಿಜವಾಗ್ಲೂ ಒಂಥರ ಒಳ್ಳೆ ಡಿಸಿಷನ್ ಜೋಸೆಫ್ ಅವ್ರು ಹೇಳ್ದಂಗೆ. ಪ್ರತಿಯೊಬ್ಬನಿಗೂ ಪರ್ಸ್ನಲ್ ಥಿಂಕಿಂಗ್ ಇದ್ದೇ ಇರುತ್ತೆ. ಏನಂತಂದರೆ ನಾನು ಯಾವಾಗ ಬಿಡಬೇಕು, ಈ ಫಾರ್ಮೇಟಿಗೆ ನಾನು ಇನ್ನೂ ಎಷ್ಟು ವರ್ಷ ಆಡಬಹುದು, ಹಿಂದೆ ನನ್ನ ಜೊತೆಗೆ ಎಷ್ಟು ಕಾಯ್ತಾ ಇದ್ದಾರೆ, ಅವರಿಗೆ ನನ್ನಿಂದ ಎಲ್ಲಾದರೂ ತೊಂದರೆ ಆಗುತ್ತೆ, ಅವರ ಚಾನ್ಸ್